ಫೋಟೋಗ್ರಫಿ ಮಾಡ್ತೀರಾ ಅಂತ ಕಾಣಿಸುತ್ತೆ, ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ. ಸೊ ಏನಕ್ಕೆ ಬಂದಿದ್ದೀರಾ ಈ ಪರ್ಟಿಕ್ಯುಲರ್ ಆಗಿ ಈ ಸಂಡೇ ಬರ್ಲಿಕ್ಕೆ ಏನು ರೀಸನ್ ಅನ್ನೋಂಥದ್ದು? ಏನಿಲ್ಲ, ಅಣ್ಣಗೆ ನೋಡ್ಬೇಕಂತೇಳಿ ಭಾಳ ದಿನದಿಂದ ನಮಗೆ ಅವಕಾಶ ಸಿಕ್ಕಿಲ್ಲ. ಇವಾಗ ನಮ್ಮ ಹುಬ್ಳಿಯಿಂದ ಒಬ್ಬರು ಅಣ್ಣರು ಅದಾರ, ಅದ್ದೂರಿಯ ಬಸ್ಸು ಅಂತ, ಅವರ ಕಾಂಟ್ಯಾಕ್ಟ್ ಥ್ರೂ ಬಂದೇವಿ. ಇವತ್ತು ಅಣ್ಣಗೆ ನೋಡ್ಬೇಕಂತೇಳಿ ಭಾಳ ಎಕ್ಸೈಟ್ಮೆಂಟ್ ಒಳಗದೇವಿ. ಬೆಳಗ್ಗೆ 6 ಗಂಟೆಗೆ ಬಂದೇವಿ, ಇನ್ನೂ ಅಣ್ಣ ಬಂದಿಲ್ಲ ಅಂತೇಳಿ ವೇಟ್ ಮಾಡತ್ತೀವಿ. ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ಬೇಕಂತೇಳಿ ಅದರಿಂದ ಭಾಳ ಕಾಯಾಗತ್ತೇವೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಭಾಳ ಅಂದ್ರೆ ಭಾಳ ಕಾಯಾಗತ್ತೀವಿ. ಅದೊಂದು ಇಂಡಿಯನ್ ಸಿನಿಮಾ ಆಗಸ್ಟ್ 15 ದಿನ ರಿಲೀಸ್ ಆತಂದ್ರೆ ತುಂಬ ಹೈಲೈಟ್ ಮಾಡ್ಬೇಕಂತ ನಮ್ಮದು ಆಸೆ ಐತಿ. ಪ್ರಮೋಷನ್ ಆಗಲಿ ಎಲ್ಲ ಆಗಲಿ ನಮ್ಮ ಉತ್ತರ ಕರ್ನಾಟಕ ಪೂರ ಸಪೋರ್ಟ್ ಆಗಿದ್ದೇವೆ ಎಲ್ಲರೂ. ಜೈ ಆಂಜನೇಯ, ಜೈ ಬಾಸ್. ತೋಳು ತುಂಬ ತಾಕತ್ತಿದ್ರು ತಕರಾರು ಮಾಡೋಕ್ಕಾಗಲ್ಲ, ಎದೆ ತುಂಬ ನಿಯತ್ತಾಗಿದ್ರು ಗುಲಾಮ್ ಆಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗುದ್ದಕ್ಕೇನಾದ್ರು ಬಂದರೆ ಗುದ್ದೋಟಿಗೆ ಗೂಗಲ್ನಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಓಕೆ, ಧ್ರುವ ಸರ್ ಹೇರ್ ಸ್ಟೈಲ್ನಲ್ಲೇ ಇನ್ನೊಬ್ಬ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೈ ಸರ್, ಎಲ್ಲಿಂದ ಬಂದಿರೋ ತಾವು? ನಾವು ಹುಬ್ಳಿಯಿಂದ. ನಿನ್ನ ಗೆಳೆಯ ಡೈಲಾಗ್ ಹೇಳೋಕೆ ಮುಂಚೆ ನೀವು ಹೇಳ್ತಾ ಇದ್ರಿ, ನೀವೇ ಹೇಳ್ಬಿಡಿ. ಭೂಮ್ಯಾಗೆ ಬೆಳೆ ಐತಿ, ಬಂದೂಕ್ನಾಗ ಬುಲೆಟ್ ಐತಿ, ನನ್ನ ಮೈಯಾಗ ಎಷ್ಟು ಪೊಗರ್ ಐತಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕಾಗಿ ಹೋಗ್ತೀಯ. ಓಕೆ, ಎಷ್ಟು ವರ್ಷದಿಂದ ಧ್ರುವ ಸರ್ಗೆ ನೀವು ಫ್ಯಾನು? ಎಲ್ಲ ಸಿನಿಮಾಗಳನ್ನ ನೋಡಿದಿರಾ ಅಥವಾ ಹೇಗೆ ಅಂತ? ಮೇಡಮ್ ಎಲ್ಲ ಸಿನಿಮಾ ಸಾಕಷ್ಟು ಬಾರಿ ನೋಡಿದ್ದೀವಿ. ಅದ್ದೂರಿ, ಬಹದ್ದೂರ್, ಭರ್ಜರಿ ಚೆನ್ನಾಗಿದೆ ಮೂವಿ. ಬಾಸ್ ಮೂವಿ ಅಂದರೆ ಒಂದು ಕ್ರೇಜ್ ಇರುತ್ತೆ. ಸಿಕ್ಕಾಪಟ್ಟಿ ಬಾಸ್ ಮೂವಿ ಇಷ್ಟ ನಮಗೆ. ಅವ್ರು ಮಾತಾಡೋ ಸ್ಟೈಲ್, ಅಟಿಟ್ಯೂಡ್, ಅವ್ರ ಪ್ರೀತಿ ಮಾಡೋ ಕಾಳಜಿ ಇರುತ್ತಲ್ಲ, ಅದು ಭಾಳ ಇಷ್ಟ ಆಗುತ್ತೆ ನಮಗೆ. ಅದಕ್ಕೆ ಬಾಸ್ ಹೆಂಗಂದ್ರೆ ಒಂಥರ ನಮಗೆ ಉತ್ತರ ಕರ್ನಾಟಕದವ್ರು ಈ ಒಂದೇನೋ ಮೂವಿ ಒಳಗೆ ಹೊಸ್ದಾಗಿ ತೋರಿಸ್ತಾರೆ, ಅದು ಭಾಳ ಇಷ್ಟ ಬಾಸಲ್ಲಿ ನಮಗೆ. ಇದೇ ರೀತಿ ಚೆನ್ನಾಗಿ ಮೂವಿ ಕೊಟ್ಟರೆ ಮುಂದೆ. ಇವಾಗ ಸಿನಿಮಾ ಭಾಳ ಕಡಿಮೆ ಇದೆ ಬಾಸಿಂದ. ಈಗ ನೆಕ್ಸ್ಟ್ ಮೂವಿ ಮಾರ್ಟಿನ್, KD ಭಾಳ ಬರ್ಬೇಕಂತೇಳಿ ಜಲ್ದಿ ಅನ್ಕೊಳತ್ತೀವಿ. ಅದು ಜಲ್ದಿ ಬಂತಂದ್ರೆ ಎಲ್ಲರೂ ಭಾಳ ಖುಷಿ ಆಗ್ತಾರೆ ಮೇಡಮ್. ಇದೇ ಒಂದು ಆಸೆ ಐತಿ. ಬಾಸ್ ಅವರೇ ಜಲ್ದಿ ಬರ್ರಿ, ಭಾಳ ವೇಟ್ ಮಾಡತ್ತೆ ನಿಮ್ಮ ಸಲುವಾಗಿ. ಜಯ ಆಂಜನೇಯ. ಸರ್ ಹೇಳಿ, ಗದೆನೇ ಎದೆ ಮೇಲೆ ಹಾಕೊಂಡಿದ್ದೀರಾ, ಸೊ ಧ್ರುವ ಅವ್ರ ಲುಕ್ಕಲ್ಲಿದ್ದೀರಾ, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಿಂದ ಬಂದಿರೋ ತಾವು ಅಂತ? ನಾವು ಬಾಗಲಕೋಟೆಯಿಂದ ಬಂದಿರೋದು. ಧ್ರುವ ಬಾಸ್ ಅವರು ಹುಚ್ಚು ಅಭಿಮಾನಿ ಅಂದರೆ ಹೇಳೋಕ್ಕಲ್ಲ, ಅಷ್ಟೊಂದು ತುಂಬ ಹುಚ್ಚು ಅಭಿಮಾನಿ. ಸಖತ್ ಇಷ್ಟ ಬಾಸ್ ಅಂದರೆ. ನನ್ನ ಫ್ಯಾಮಿಲಿ ನನಗೆ ಎಷ್ಟು ಇಂಪಾರ್ಟೆಂಟು, ಫ್ಯಾಮ್ಲಿಲೂ ಹೆಂಗೆ ಎಲ್ಲರೂ ಹೆಂಗೆ ನನಗೆ ಇಂಪಾರ್ಟೆಂಟ್, ಅಷ್ಟು ಅದೇ ಥರನೇ ನನಗೆ ನಮ್ಮ ಬಾಸ್ ಅಂದರೆ ಸಖತ್ ಇಷ್ಟ. ಆ ಥರ ಇಂಪಾರ್ಟೆಂಟು ತುಂಬ ನನ್ನ ಲೈಫಲ್ಲಿ. ಧ್ರುವ ಬಾಸ್ ಮೈ ಇನ್ಸ್ಪಿರೇಷನ್, ಆ ಲೈನಲ್ಲಿ ಅರ್ಥ ಮಾಡ್ಕೊಬಿಡ್ಬೇಕು. ಅವರ ಪ್ರತಿ ಸಿನಿಮಾಗಳು ಬಂದಾಗ ಅವ್ರದೇ ಥರದ ಹೇರ್ ಸ್ಟೈಲ್ನ ಮಾಡ್ಕೊಳ್ತಾರೆ ಅಭಿಮಾನಿಗಳು. ಸೊ ನೀವು ಈ ಲುಕ್ಕಲ್ಲಿ ಇರೋದಕ್ಕೆ ರೀಸನ್ ಏನು, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಮೇಡಮ್, KD ಸ್ಟೈಲು, ಆ KDಲಿ ನಮ್ಮ ಧ್ರುವ ಬಾಸ್ ಒಂದು ಪೋಸ್ಟ್ರು ಬಿಟ್ಟರೆ ನೋಡಿ, ಬಾಯಲ್ಲಿ ಮಚ್ಚಿಟ್ಕೊಂಡು ಬ್ಲಡ್ಡು, ಆ ರಗಡ್ ಲುಕ್ಕಲ್ಲಿ ನಂಗೆ ಸಖತ್ ಇಷ್ಟ ಆಗ್ಬಿಡುತ್ತೆ. ಅದಕ್ಕೆ ಆ ಥರ ಆ ಲುಕ್ಕು ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ KD ಸ್ಟೈಲ್ ಮಾಡೋಣ ಅಂತ KD ಸ್ಟೈಲ್ ಶುರು ಮಾಡಿದೆ. ನಾವು ಬಂದಾಗಲೇ ಹೇಳ್ತಾ ಇದ್ರು ಮೇಡಮ್, ನಾನು ಡೈಲಾಗ್ ಹೊಡಿಬೇಕು ಅಂತ. ಯಾವ ಸಿನಿಮಾದ ಡೈಲಾಗ್ ಹೊಡಿತೀರಾ, ಮತ್ತೆ ಎಷ್ಟು ಇಷ್ಟ ಆ ಡೈಲಾಗ್ ಬಗ್ಗೆ ಮಾತಾಡೋದಾದ್ರೆ? ಡೈಲಾಗ್ಸು ಹೇಳ್ತೀನಿ, ಒಂದು ಮೂವಿದು ಹೇಳ್ತೀನಿ, ಒಂದು ಓನಾಗಿ ಹೇಳ್ತೀನಿ. ಅಂದರೆ ಸದ್ಯಕ್ಕೆ ಈಗ ಥಿಯೇಟ್ರಲ್ಲಿ ಒಳ್ಳೆ ಮೂವಿ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಥಿಯೇಟ್ರ್ಗಳು ಮುಚ್ಚೋಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಅದರ ಸಲುವಾಗಿ ಸಣ್ಣದಾಗಿ ಒಳ್ಳೆ ಫಿಲಮ್ಗಳು ಬರ್ತಾ ಇಲ್ಲ ಅಂತ ಥಿಯೇಟ್ರ್ಗಳು ಮುಚ್ಚೋಗ್ತವೆ ಅಂತ ಬೇಜಾರಾಗಬೇಡ. ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಥಿಯೇಟ್ರ್ ಪಿಲ್ಲರ್ ರೆಡಿ ಮಾಡ್ಕೋ. ಮಾರ್ಟಿನ್ ಬಂದಮೇಲೆ ಥಿಯೇಟ್ರ್ ಮುಂದೆ ದೀಪಾವಳಿ ನಡೀತು, ಥಿಯೇಟ್ರ್ ಹೊರಗಡೆ ಮಾರಿ ಹಬ್ಬ ನಡೀತು. ಗೊತ್ತಿಲ್ಲ, ಯಾವತ್ತು ತಂದೆಗಳು ಕೊಡ್ಬೇಡ ಮಕ್ಕಳನ್ನ ಹೆಂಗೆ ಹುಟ್ಟಿಸೋದು ಅಂತ. ಅರ್ಥ ಆಗಲಿಲ್ವಾ? ಡೋಂಟ್ ಈಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಎಸ್, ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಅಪ್ಪಟ ಅಭಿಮಾನಿ ಮೇಡಮ್. ತುಂಬ ಒಂದು 3 ವರ್ಷದಿಂದ ಬರ್ತಾಯಿದ್ದೀನಿ ಅವ್ರು ನೋಡೋಕ್ಕೆ. ಅವ್ರು ಅಂದರೆ ತುಂಬ ಇಷ್ಟ. ಹೇಳ್ಕೊಳಕ್ಕೆ ಅಲ್ಲ, ನಮ್ಮ ಫ್ಯಾಮಿಲಿಗೆ ಎಷ್ಟು ನಾನು ಇಂಪಾರ್ಟೆಂಟ್ ಕೊಡ್ತೀನೋ, ನಮ್ಮ ತಂದೆ ಸಮಾನ, ನಮ್ಮ ಅಣ್ಣ ಅಂತ ನಮ್ಮ ಅಣ್ಣ ಅಂತ ಅಂದ್ಕೊಬಿಟ್ಟಿದ್ದೀನಿ ಅವ್ರನ್ನ. ನಮ್ಮ ಲೈಫ್ ಲಾಂಗ್ ಅವ್ರು ನಾನು ಸಾಯೋವರೆಗೂ ಅವ್ರ ಅಪ್ಪಟ ಅಭಿಮಾನಿ ಆಗಿರ್ತೀನಿ. ಅವ್ರು ತುಂಬ ಮೊನ್ನೆ ಬರ್ಡೇಗೆ ಮಿಸ್ ಆಯಿತು, ಬರ್ಡೇಗೆ ಬರೋಕ್ಕಾಗಿಲ್ಲ. ಲಾಸ್ಟ್ ಟೈಮ್ ಮೊನ್ನೆ ಇದೇ ವೀಕಲ್ಲಿ ಬುಧವಾರ ಬಂದಿದ್ದೆ ಗೆಸ್ಟ್ ಕರ್ಕೊಂಡು. ನಾನು ಕಾರ್ ಓಡಿಸ್ತಾ ಇದ್ದೀನಿ, ಕ್ಯಾಬ್ ಡ್ರೈವರ್ ನಾನು. ಗೆಸ್ಟ್ ಬಂದಾಗ ಬಾಸ್ ಹೇಳಿದರು, ಬಾಸ್ ಇಲ್ಲ ಸರ್ ಸಂಡೇ ಬನ್ನಿ ಸಿಗ್ತಾರೆ ಅಂತ ಹೇಳಿದರು. ಸರಿ ಅಂದ್ಕೊಂಡು ಇವತ್ತು ಬಂದೆ ನೋಡೋಣ ಅಂತ. ಬೆಳಿಗ್ಗೆ 8:30 ಬಂದವನು ಮೇಡಮ್. ನಾನಿರೋದು ಬಂದು 8ನೇ ಮೈಲಿ, ನೆಲಗದನಹಳ್ಳಿ 8ನೇ ಮೈಲಿಂದ ಕರೆಕ್ಟಾಗಿ 8:30 ಬಿಟ್ಟೆ. ಇಲ್ಲಿ ಬಂದಿದ್ದ ಕರೆಕ್ಟಾಗಿ 9:20 ಏನೋ ಆಗಿತ್ತು. ಇವಾಗಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆ. ಬಾಸಿ ಕಾಯ್ತಾ ಇದ್ದು ಬರಬೇಕು, ಬಂದ ತಕ್ಷಣ ಮಾತಾಡ್ಸ್ಬಿಟ್ಟು ಹೋಗ್ಬಿಡ್ತೀನಿ. ತೋಳು ತುಂಬ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬ ನಿಯತ್ತಿದ್ರು ಗುಲಾಮ್ ಆಗಿರಲ್ಲ, ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಕ್ಕೆ ಬಂದರೆ ಗುದ್ದ ಏಟಿಗೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಟೋರಿಯಸ್. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ನನ್ನ ಕೋರಿಯರ್ ಹುಡುಗ ಅನ್ಕೊಂಡೆನಾ? ಫೈಟರ್ ಹೊಡೆದ್ರೆ ಯಾವನೋ ಅಡ್ರೆಸ್ಗಿರಲ್ಲ, ಅವನಿಗೋಗಿ ನನ್ನ ಅಡ್ರೆಸ್ ಹೇಳು. ನಮ್ಮ ಬಾಸ್ ಹೆಸರು ಧ್ರುವ, ಇವ್ರ ಮನ್ಸು ಒಂಥರ ಹೂವ. ಫಾರ್ ಎವರ್ ಇವರೇ ನಮ್ಮ ಬಾಸು. ಇವರಿದ್ರೆ ಇಡೀ ಏರಿಯಾ ಫುಲ್ ನೈಸು. ಬಾಸ್ ಯಾವಾಗ್ಲೂ ಭರ್ಜರಿ.
ಯಾವನ ಇವ್ರ ಬಗ್ಗೆ ಮಾಡಿದ್ರೆ ಪಕ್ಕ ಸರ್ಜರಿ. ಎಲ್ಲರೂ ನಮ್ಮ ಬಾಸ್ದೆ ಕಾರು ಬಾರು, ಯಾಕಂದ್ರೆ ಇವರೇ ಆಲ್ವೇಸ್ ಬಹಳ ದೂರು. ಉಸ್ಮಾನ್ಗಳಿಗೆ ಟೆನ್ಷನ್ ಎಕ್ಸ್ಟ್ರಾಡಿನರಿ ಆಗಿ ಬರುತ್ತೆ ನಮ್ಮ ಬಾಸ್ ಮೂವಿ ಮಾರ್ಟಿನ್. ಅಕ್ಕಿಯಿಂದ ಆಗುತ್ತೆ ಅನ್ನ, ಇಲ್ಲಿರೋ ದೇವ್ರು ನಮ್ ಬಾಸ್. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, 3 ವರ್ಷದಿಂದ ಕಾಯ್ತಾ ಇದೀನಿ. ಫುಲ್ ಜೋಶಲ್ಲಿ ಇದ್ರಿ, ಅದೆಷ್ಟು ಬೇಗ ಬರುತ್ತೆ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದೀವಿ ಕಾತರದಿಂದ. ಫ್ಯಾನ್ಗಳು ಅಷ್ಟೇ ನನ್ಗಿಂತ ತುಂಬಾ ಜನನೇ ಕಾಯ್ತಾ ಇದ್ದಾರೆ. ಇಟ್ಸ್ ಮೀ ಮುರಳಿ ಸಜ್ಜಾ, ಹೊಸೂರು ತಮಿಳ್ನಾಡು. ಮಣಿಗಿರೋ ಸಿಂಹನ ಮುಟ್ಟೆಬ್ಸೆ ತಟ್ಟೆಬ್ಸೆ ಮಗನೇ ಓಡಿದೆಬ್ಸಿದ್ಯಾ, ಇನ್ನು ಮುಂದೆ ಬಾಯ್ ಹಾಕಲ್ಲ ಪೊಗರಾಗ್ತದೆ. ಜೈ ಧ್ರುವ ಬಾಸ್. ಆ ಸಿಟಿ ಈ ಸಿಟಿ ನಮ್ಮದೇ ಅನ್ನೋದು ಬಿಟ್ಬಿಡಿ, ತಮಿಳ್ನಾಡಿಂದ ಕಾಶ್ಮೀರವ್ರಿಗೆ ಹೋದ್ರು ನಮ್ಮದೇ ಪಬ್ಲಿಸಿಟಿ. ಲೋ ಶಿಷ್ಯ, ಬಕೆಟ್ ಇಟ್ಕೊಂಡು ಸ್ನಾನ ಮಾಡು, ನಕ್ಕನ್ ಜೀವನ ಅಲ್ಲ. ತಾಳ್ಮೇಲಿ ಶ್ರೀರಾಮಚಂದ್ರ ನಂಬಾಸು, ತಾಳ್ಮೆ ಕಳ್ಕೊಂಡ್ರೆ ಆಂಜನೇಯನ ರೂಪ ತೋರಿಸ್ತೀವಿ. ಅವ್ರ ಫ್ಯಾನ್ಸು ಸೀತೆಗೋಸ್ಕರ ಲಂಕೆನೇ ಸುಟ್ಟ ಹನುಮಂತ. ನಮ್ಮ ಬಾಸ್ ಬೆಳವಣಿಗೆ ನೋಡಲಿ ಅಂತ ನಿನ್ನ ಬಿಟ್ಟಿದ್ದೀವಿ ಇನ್ನೂ ಜೀವಂತ. ಏಟರ್ಸ್ಗೆಲ್ಲ ಉರ್ಸಿದ್ದೀವಿ ಟೀಸರಲ್ಲಿ, ನಿಜವಾದ ನರಕ ತೋರಿಸ್ತೀವಿ ಮಗನೇ ಮಾರ್ಟಿನ್ ರಿಲೀಸಲ್ಲಿ. ಡೈಲಾಗೆಲ್ಲ ಕೇಳಿದಾದ್ಮೇಲೆ ತಿಳ್ಕೊ, ನಾನು ಧ್ರುವ ಬಾಸ್ ಫ್ಯಾನು. ನಮ್ಮನ್ನು ಎದುರಾಕೊಂಡ್ರೆ ಮಗನೇ ಆಗೋಗ್ತೀಯ ಈ ಭೂಮಿಯಿಂದನೇ ಬ್ಯಾನು. 3 ವರ್ಷದ ಮೊದಲೇ 3 ಲೈನ್ ಹೇಳಿದ್ದೆ, 3ಕ್ಕೆ ನನ್ನ ಮಗ ನೀನು ಮರ್ತೋಗಿದ್ದೀಯ ಅನಿಸುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಮುಚ್ಕೊಂಡು ಕೇಳಿಸ್ಕೊ. ನಾವು ಮೆರಿಬೇಕು ಅಂತ ಡಿಸೈಡ್ ಮಾಡಿದಾದ್ಮೇಲೆ ಅಡ್ಡ ಯಾವುದಾದ್ರೇನು, ಅಡ್ಡ ಯಾವನ್ ಬಂದ್ರೇನು, ತುಳಿದಾಕದೆ ಕಾಲ ಮೇಲೆ ಕಾಲಾಕೊಂಡು ಮೀಸೆ ತಿರುವದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಲೇ ಮೂರ್ಖ ನನ್ನ ಮಗನೇ, ಈ ಮಾತು ಕರೆಕ್ಟಾಗಿ ಕೇಳಿಸ್ಕೊ. ಅಜ್ಜಿ ಕೋಳಿ ಕೂಗಿದ್ರೆ ಮಾತ್ರ ಬೆಳಗಾಗಲ್ಲ, ಸೂರ್ಯ ಹುಟ್ಟಿದ್ರೇ ಬೆಳಗ್ಗೆ ಆಗೋದು. ಅರ್ಥ ಆಯ್ತಾ? ಜೈ ಆಂಜನೇಯ. 3 ಗಂಟೆಗೆ ಟ್ರೈನ್ ಇಟ್ಕೊಂಡು ಬಾಸ್ ನೋಡೋಕಂತ ಬಂದಿದ್ದು, ಮೈಸೂರಿಂದ ಮೇಡಮ್. 8ನೇ ಕ್ಲಾಸಿಂದ ನಾನು ಬಿಗ್ ಫ್ಯಾನು. ಫಸ್ಟ್ ಟೈಮ್ ಲೈಫಲ್ಲಿ 60 ರೂಪಾಯಿ ಕೊಟ್ಟು 8ನೇ ಕ್ಲಾಸ್ ಇದ್ರಬೇಕಾದ್ರೆ ಕ್ಲಾಸ್ ಬಂಕ್ ಮಾಡಿ ಫಸ್ಟ್ ಟೈಮ್ ಅದ್ದೂರಿ ಮೂವಿ ನೋಡಿದ್ದು ನಾನು. ಅವತ್ತಿಂದ ಫ್ಯಾನು, ಇವತ್ತು ಫ್ಯಾನು, ಮುಂದಿನ ಫ್ಯಾನು ಮ್ಯಾಮ್. ವೇಟಿಂಗ್ ಫಾರ್ ಮಾರ್ಟಿನ್ ಮೂವಿ ಮ್ಯಾಮ್. ಅವ್ರು ನೋಡ್ಬೇಕಂತ ಈ ಸಂಡೇ ಫ್ರೀ ಮಾಡ್ಕೊಂಡು ಬಂದು ಮ್ಯಾಮ್. ಸಿಕ್ಕರು ದೇವ್ರನ್ನ ನೋಡಿದೆ, ಖುಷಿ ಆಯಿತು ಮೇಡಮ್. 3 ಹುಲೀಸ್ ಹಾಕಿದ್ದೀನಿ ಅಂತಿದ್ಯಾ. ಕರ್ಸಯ್ಯ ನಿನ್ನ ಮೊಮ್ಮಕ್ಕಳನ್ನ. ಕೃಷ್ಣ ಪಕ್ಕ ರಾಧೆ, ರಾಮ ಪಕ್ಕ ಸೀತೆ, ಹಂಗೆ ನಮ್ಮ ಬಾಸ್ ಅಕ್ಕಪಕ್ಕ ನಾವು ಸೆಲೆಬ್ರಿಟಿಗಳೇ. ನೋಡಿದ್ರೆ ಮಾತ್ರ ಹೇಳೋದು, ನನ್ನ ನೋಡಿದ್ರೆ ಹೇಳ್ತಾರೆ ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಆಗಿರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ನಮ್ಮ ಬಾಸ್ ಬಂದ್ರೆ ಈ 3 ಇರುತ್ತೆ. ಪಕ್ಕ ಲಕ್ಷ್ಮೀ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ್ರ, ಇನ್ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಂಗಿಲ್ಲ. ಲೈಫ್ ಲಾಂಗ್ ವಾಲಿನೇ. ಇನ್ನೊಂದು ಮಾತು ಎತ್ತೇನೆ, ಎಡಗೈದಲ್ಲಿ ಬರ್ದಿಟ್ಕೊ, ಪ್ರೀತಿ ಮಾಡು ಪ್ರತಿಯೊಬ್ಬ ಹುಡುಗನು. ಎದ್ದಲ್ಲಿ ತಾಜ್ ಮಹಲ್ ಇಟ್ಕೊಂಡು ಪ್ರೀತಿ ಮಾಡೋದು. ತುಂಬಾ ಜನ ಹೊಡೆದ್ರೆ ಮಾಸ್ ಆಗಿರುತ್ತೆ, ಸ್ವಲ್ಪ ಜನ ಹೊಡೆದ್ರೆ ಕ್ಲಾಸ್ ಆಗಿರುತ್ತೆ, ಕೆಲವರು ಹೊಡೆದ್ರೆ ಸಪ್ಪಾಗಿರುತ್ತೆ, ಇನ್ನು ಹೊಡೆದ್ರೆ ಕಾಮಿಡಿ ಆಗಿರುತ್ತೆ. ಧ್ರುವನ ಹೊಡೆದ್ರೆ ಯಾವತ್ತಿಗೂ ಬರ್ಜಾರಾಗಿರುತ್ತೆ. ತಂದೆ ತಲೆಗೆ ಬಿಡ್ತಾನೆ, ತಾಯಿ ಬೆನ್ನಿಗೆ ಬಿಡ್ತಾನೆ, ಮೇಷ್ಟ್ರ ಕಾಲಿಗೆ ಬಿಡ್ತಾನೆ. ಬಹುದೂರ್ ಎದೆಗೆ ಬಿಡೋದು. ನನ್ನ ಎದುರುಗಡೆ ನಿಲ್ಲಕ್ಕೆ ಎದೆಗೆಟ್ಟಾಯ್ತು, ಮುಟ್ಟು ನೋಡ್ಕೊ ಕೆಣಕ್ಕೆ ಬಿಟ್ಟು ಹಾಕಣ್ಣ. ಜಯ ಆಂಧ್ರಯ್ಯ. ಗೋಡೆ ಮೇಲಿರುತ್ತೆ ಕೆಂಪು ಸುಣ್ಣ, ಎಲೆ ಜೊತೆ ಬೆರೆಸ್ತಾರೆ ಬಿಳಿ ಸುಣ್ಣ. ನಮ್ಮೆಲ್ರಿಗೂ ಒಬ್ರೇ ಅಣ್ಣ, ಅವರೇ ಧ್ರುವ ಅಣ್ಣ. ದೂರಾಗಿ ಬೆಳೆಯೋದಾಗಿ, ಬಹುದೂರಾಗಿ ಮಿಂಚೋದಾಗಿ, ಬರ್ಜರಾಗಿ, ಇನ್ನು ಮುಂದೆ ಬರೋದಾಗಿ, ಪೊಗರಾಗಿ, ಯಾವತ್ತಿಗೂ ನಾವು ಧ್ರುವ ಅಣ್ಣನ ಫ್ಯಾನ್ಸ್ ಆಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.